Good morning, everyone. Today we are going to study the second sem chapter Atoms and Molecules. You know that in your previous standard. So, what do you mean by atoms? So, up to 6, 7, 8. So, you will know that what do you mean by atom? So, once again, recall it. Here, atom means the minute particle of an element is called an atom. The minute particle of an element is called an atom. So Antonio Lavoisier led the foundation of chemical science by establishing two important laws of chemical combination. ಆಂಟೋನಿ ಎಲ್ ಲಾವೇಸರ್ ಅಂತಕ್ಕಂಥವ್ರು ಈ ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್ ಅಂತ ಏನು ಎರಡು ಲಾಸ್ ಅನ್ನು ಇದ್ದಾವೋ ಈ ಲಾಸ್ ಅನ್ನು ಫೌಂಡೇಡನ್ನು ಮಾಡಿದ್ರು. ಅದರಲ್ಲಿ ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್ಸ್ ಆರ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಆ್ಯಂಡ್ ಅನದರ್ ಒನ್ ಈಸ್ ಲಾ ಆಫ್ ಕಾನ್ಸ್ಟೆಂಟ್ ಪ್ರಪೋರ್ಷನ್ ಆರ್ ದ ಟೂ ಲಾಸ್ ಆಫ್ ಕೆಮಿಕಲ್ combination. So first we shall see the law of conservation of mass. So law of conservation of mass states that mass can neither be created and nor be destroyed in a chemical reaction. Mass can neither be created and nor be destroyed in a chemical reaction. So this means that during a chemical reaction, the sum of the masses of the reactants and products remain unchanged. So let us see through the activity. ಇಲ್ಲಿ ಏನು ಹೇಳಿದ್ದಾರೆ, ಮಾಸ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ಆ್ಯಂಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಇನ್ ಎ ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳಿದ್ದಾರೆ. ಅಂದರೆ ಯಾವುದೇ ಆಗಿರ್ತಕ್ಕಂತಹ ಕೆಮಿಕಲ್ಗಳ ರಿಯಾಕ್ಷನ್ ಆದರೆ ಅಲ್ಲಿ ಅದರದ್ದು ತೂಕವನ್ನು ಏನಾಗಲ್ಲ, ಚೇಂಜನ್ನು ಆಗೋದಿಲ್ಲ ಅಂತ ಹೇಳಿದ್ದಾರೆ. ಮಾಸ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್, ಅಲ್ಲಿ ಕ್ರಿಯೇಟು ಆಗಲ್ಲ, ಅಲ್ಲಿ ಡೆಸ್ಟ್ರಾಯ್ನೂ ಆಗಲ್ಲ. ಸೊ ಅಲ್ಲಿ ಹೇಗಿರುತ್ತೋ ಹಾಗೇ ಇರುತ್ತೆ ಅಂತಂದು ಹೇಳಿದ್ದಾರೆ. ಲೆಟ್ ಅಸ್ ಸಿ ಥ್ರೂ ದ ಆ್ಯಕ್ಟಿವಿಟಿ ಮೂಲಕ ಇಲ್ಲಿ ನೋಡೋಣ. ಟೇಕ್ ಸಮ್ ಸೋಡಿಯಂ ಸಲ್ಫೇಟ್ ಸೊಲ್ಯೂಷನ್ ಇನ್ ಎ ಕಾನಿಕಲ್ ಫ್ಲಾಸ್ಕ್. ನಿಮಗೆಲ್ಲರಿಗೂ ಕೂಡ ಗೊತ್ತು ಕೆಮಿಕಲ್ಸ್ಗಳನ್ನು. ಸೊ ಒಂದು ಕಾನಿಕಲ್ ಫ್ಲಾಸ್ಕಲ್ಲಿ ಸೋಡಿಯಂ ಸಲ್ಫೇಟ್ ಸೊಲ್ಯೂಷನನ್ನು ತಗೊಳ್ರಿ. ಆ್ಯಂಡ್ ಸಮ್ ಬೇರಿಯಮ್ ಕ್ಲೋರೈಡ್ ಸೊಲ್ಯೂಷನ್ ಇನ್ ಎ ಇಗ್ನಿಷನ್ ಟ್ಯೂಬ್ ಅಥವಾ ಟೆಸ್ಟ್ ಟ್ಯೂಬ್. ಒಂದು ಟೆಸ್ಟ್ ಟ್ಯೂಬಲ್ಲಿ ಸೊ ಬೇರಿಯಮ್ ಕ್ಲೋರೈಡ್ ಸೊಲ್ಯೂಷನನ್ನು ತಗೊಂಡು ಆ್ಯಂಡ್ ಇಗ್ನಿಷನ್ ಇನ್ ಎ ಹ್ಯಾಂಗ್ ದ ಇಗ್ನಿಷನ್ ಟ್ಯೂಬ್ ಇನ್ ದ ಫ್ಲಾಸ್ಕ್ ಬೈ ಎ ಥ್ರೆಡ್ ಆ್ಯಂಡ್ ಪಾಟ್ ಎ ಕಾರ್ಕ್ ಆನ್ ದ ಫ್ಲಾಸ್ಕ್. ಆ ಥ್ರೆಡ್ಡಿಂದ ಆ ಒಂದು ಇಗ್ನಿಷನ್ ಟ್ಯೂಬ್ ಅದು ಇಲ್ಲಿ ಕಾಣಿಸಿದೆಯಲ್ಲ ಟೆಸ್ಟ್ ಟ್ಯೂಬಿನ ಹತ್ರ, ಆ ಒಂದು ಟೆಸ್ಟ್ ಟ್ಯೂಬನ್ನ ಥ್ರೆಡ್ಡಿಂದ ಅದನ್ನು ಕಟ್ಬಿಟ್ಟು ಆ ಒಂದು ಕಾನಿಕಲ್ ಫ್ಲಾಸ್ಕಿನ ಒಳಗಡೆ ಅಲ್ಲಿ ಇಡಬೇಕು. ಇಟ್ಟು ಫೈಂಡ್ ದ ಮಾಸ್ ಆಫ್ ದ ಫ್ಲಾಸ್ಕ್ ಆನ್ ಎ ಬ್ಯಾಲೆನ್ಸ್. ಸೊ ಆ ಒಂದು ಇಗ್ನಿಷನ್ ಟ್ಯೂಬು ಅಥವಾ ಟೆಸ್ಟ್ ಟ್ಯೂಬ್ ಮತ್ತು ಕಾನಿಕಲ್ ಫ್ಲಾಸ್ಕ್ ಎರಡಿದೂ ತೂಕ ನೀವು ಏನು ಮಾಡಬೇಕಲ್ಲಿ ಫೈಂಡ್ ಔಟ್ ಮಾಡಬೇಕು. ಎಷ್ಟಿದೆ? 300.23 ಗ್ರಾಮನ್ನು ಇದೆ. ಸೊ ದೆನ್ ಟಿಲ್ಟ್ ದ ಫ್ಲಾಸ್ಕ್, ಮತ್ತು ಆ ಫ್ಲಾಸ್ಕನ್ನು ತಗೊಂಡು ಈ ಕೆಮಿಕಲ್ ರಿಯಾಕ್ಷನ್ಸ್ ವಿಲ್ ಬಿ ಆ್ಯಂಡ್ ಟೇಕ್ಸ್ ಪ್ಲೇಸ್. ಅಲ್ಲಿ ಏನಾಗುತ್ತೆ, ಸೋಡಿಯಂ ಸಲ್ಫೇಟ್ ಸೊಲ್ಯೂಷನ್ ಮತ್ತು ಬೇರಿಯಮ್ ಕ್ಲೋರೈಡ್ ಸೊಲ್ಯೂಷನ್ ಎರಡೂ ಕೂಡ ಅದರಲ್ಲಿ ಇದು ಮಾಡಿದಾಗ ಅಲ್ಲಿ ಏನಾಗುತ್ತೆ, ಒಂದು ಕೆಮಿಕಲ್ ರಿಯಾಕ್ಷನನ್ನು ಆಗುತ್ತೆ. ಆ ಕೆಮಿಕಲ್ ರಿಯಾಕ್ಷನನ್ನು ಆಗಿ ಈ ಕೆಮಿಕಲ್ ರಿಯಾಕ್ಷನ್ಸ್ ಟೇಕ್ಸ್ ಪ್ಲೇಸ್ ಹಿಯರ್ ದ ಸೋಡಿಯಂ ಕ್ಲೋರೈಡ್ ಆ್ಯಂಡ್ ಬೇರಿಯಮ್ ಸಲ್ಫೇಟ್ಸ್ ಆರ್ ಫಾರ್ಮ್ಡ್. ಅಲ್ಲೇನಾಗುತ್ತೆ, ಸೋಡಿಯಂ ಸಲ್ಫೇಟ್ ಇರೋದನ್ನು ಸೋಡಿಯಂ ಕ್ಲೋರೈಡ್ ಆಗುತ್ತೆ, ಬೇರಿಯಮ್ ಕ್ಲೋರೈಡ್ ಇರೋದನ್ನು ಬೇರಿಯಮ್ ಸಲ್ಫೇಟ್ ಆಗಿ ಫಾರ್ಮೇಷನನ್ನು ಆಗುತ್ತೆ. ಇಲ್ಲಿ ಕೆಮಿಕಲ್ ರಿಯಾಕ್ಷನನ್ನು ಆಗಿ ಏನಾಗುತ್ತೆ, ಇಲ್ಲಿ ಸೋಡಿಯಂ ಕ್ಲೋರೈಡ್ ಮತ್ತು ಬೇರಿಯಮ್ ಸಲ್ಫೇಟ್ ಆಗಿ ಅಲ್ಲಿ ಫಾರ್ಮೇಷನನ್ನು ಆಗುತ್ತೆ. ದೆನ್ ಫೈಂಡ್ ದ ಮಾಸ್ಕ್ ಆಫ್ ದ ಫ್ಲಾಸ್ಕ್ ಎಗೇನ್. ಮತ್ತು ಆ ಫ್ಲಾಸ್ಕನ್ನು ಮಾಸನ್ನು ಮತ್ತೆ ನೀವು ಅದನ್ನು ಫೈಂಡ್ ಔಟನ್ನು ಮಾಡಿರಿ. ಇಟ್ ವಿಲ್ ಬಿ ಸೀನ್ ದಟ್ ದ ಸಮ್ ಆಫ್ ದ ಮಾಸಸ್ ಆಫ್ ದ ರಿಯಾಕ್ಟೆಂಟ್ಸ್ ಆ್ಯಂಡ್ ಪ್ರಾಡಕ್ಟ್ಸ್ ರಿಮೈನ್ ಅನ್ಚೇಂಜ್ಡ್. ಇಲ್ಲಿ ಏನಾಗುತ್ತೆ, ಸೊ ಎರಡೂ ತೂಕ ಏನಾಗಿರುತ್ತೆ, ಫಸ್ಟಿಗೂ ಕೂಡ 300.23 ಅನ್ನು ಇರುತ್ತೆ. ಕೆಮಿಕಲ್ ರಿಯಾಕ್ಷನ್ ಆದಮೇಲೂ ಕೂಡ ಏನಾಗುತ್ತೆ 300.23 ಗ್ರಾಮನ್ನೇ ಇರುತ್ತೆ.
ಇಲ್ಲಿ ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟನ್ನು ನಾವು ಕೆಮಿಕಲ್ ರಿಯಾಕ್ಷನ್ ಆಗೋಕ್ಕಿಂತ ಮುಂಚೆ ನಾವು ತೂಕ ಮಾಡಿದಾಗ 300.23 ಇತ್ತು. ಆಮೇಲೆ ಕೆಮಿಕಲ್ ರಿಯಾಕ್ಷನ್ ಆದಮೇಲೆ ಬೇರಿಯಂ ಸಲ್ಫೇಟ್ ಮತ್ತು ಸೋಡಿಯಂ ಕ್ಲೋರೈಡ್ ತೂಕವನ್ನು ಕೂಡ ಏನಾಗಿರುತ್ತೆ 300.23 ಗ್ರಾಮೇ ಆಗಿರುತ್ತೆ. ಸೊ ಹಾಗಾಗಿ ಇಟ್ಸ್ ಕ್ಯಾನ್ ಬಿ ಸ್ಟೇಟ್ಸ್ ದಟ್ ಮಾಸ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ಆ್ಯಂಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಇನ್ ಎ ಕೆಮಿಕಲ್ ರಿಯಾಕ್ಷನ್. ಯಾವುದೇ ಒಂದು ವಸ್ತುವಿನ ಒಂದು ಕೆಮಿಕಲ್ ರಿಯಾಕ್ಷನ್ ಆದರೆ ಅದರದ್ದು ತೂಕ ಮತ್ತು ಕ್ರಿಯೇಟೂ ಆಗಲ್ಲ, ಅಲ್ಲಿ ಡೆಸ್ಟ್ರಾಯ್ನೂ ಆಗಲ್ಲ ಅಂತಕ್ಕಂಥದ್ದನ್ನು. ಆ್ಯಂಡ್ ದೆನ್ ಲಾ ಆಫ್ ಕಾನ್ಸ್ಟೆಂಟ್ಸ್ ಪ್ರಪೋರ್ಷನ್. So law of constant proportion state that in a chemical compound the elements are always present in a definite proportion by mass. ಸೊ ಒಂದು ಮಾಲಿಕ್ಯೂಲನ್ನು ಇದೆಯಪ್ಪ, ಒಂದು ಎಲಿಮೆಂಟ್ಸನ್ನು ಮಾಲಿಕ್ಯೂಲಲ್ಲಿ ಒಂದು ಏನಾದರೂ ಎಲಿಮೆಂಟ್ಸ್ ಇದೆ ಅಂದರೆ ಆ ಮಾಲಿಕ್ಯೂಲ್ಸನ್ನು ಏನಾಗಿರುತ್ತೆ, ಆ ಮಾಲಿಕ್ಯೂಲಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸನ್ನ ಏನು ಒಂದು ನಂಬರ್ಸನ್ನು ಇರುತ್ತಾ ಅದನ್ನು ಡೆಫಿನೇಟ್ ಪ್ರಪೋರ್ಷನಲ್ಲಿ ಇರುತ್ತೆ ಅಂತಕ್ಕಂಥದ್ದನ್ನು ಹೇಳಿದ್ದಾನೆ. ಫಾರ್ ಎಕ್ಸಾಂಪಲ್ ವಾಟರ್, ನಿಮಗೆಲ್ಲರಿಗೂ ಕೂಡ ಗೊತ್ತು, ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ವಾಟರ್ ಈಸ್ H2O. ಸಿ H2O ಕಂಟೈನ್ಸ್ 2 ಎಲಿಮೆಂಟ್ಸ್, 2 ಎಲಿಮೆಂಟ್ಸನ್ನು ಕಂಟೈನ್ ಮಾಡೋದು ಯಾವುದು, ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. So these hydrogen and oxygen combined in the ratio of 2:16. Here atomic mass of hydrogen is 2 ಅಂದರೆ ಐಸೋಟೋಪ್ಸ್ ಫಾರ್ಮಲ್ಲಿ ನಾವು ಇಲ್ಲಿ ನೋಡ್ತೀವಿ. ಆ್ಯಂಡ್ ಆಕ್ಸಿಜನ್ ಅಟಾಮಿಕ್ ಮಾಸ್ ನಂಬರ್ ಈಸ್ 16 ಆರ್ 1:8 ಅಥವಾ ಅಟಾಮಿಕ್ ನಂಬರ್ ಆರ್ ಅಟಾಮಿಕ್ ಮಾಸ್ ಬೇಸಿಸ್ ಮೇಲೆ ನಾವು ಅದನ್ನು ನೋಡ್ತೀವಿ. ಅದನ್ನು 2:16 ಅಥವಾ 1:8 ಫಾರ್ಮಲ್ಲಿ ಅದನ್ನು ಇದ್ರದ್ದು ಇದನ್ನು ಮಾಲಿಕ್ಯೂಲ್ಸ್ಗಳನ್ನು ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಇಫ್ 9 ಗ್ರಾಮ್ ಆಫ್ ವಾಟರ್ ಈಸ್ ಡಿಕಂಪೋಸ್ಡ್, ಇವಾಗ 9 ಗ್ರಾಮಷ್ಟು ನೀರನ್ನು ಇದೆಯಪ್ಪ ಅಂದರೆ ಆ ನೀರಲ್ಲಿ ಏನಾಗಿರುತ್ತೆ 1 ಗ್ರಾಮ್ ಆಫ್ ಹೈಡ್ರೋಜನ್ ಆ್ಯಂಡ್ 8 ಗ್ರಾಮ್ ಆಫ್ ಆಕ್ಸಿಜನ್ ಈಸ್ ಡಿಕಂಪೋಸ್ಡ್. 1 ಗ್ರಾಮ್ ಆಫ್ ಹೈಡ್ರೋಜನನ್ನು ಇರುತ್ತೆ ಮತ್ತು 8 ಗ್ರಾಮ್ ಆಫ್ ಆಕ್ಸಿಜನನ್ನು ಡಿಕಂಪೋಸ್ಡ್ ಆಗಿರುತ್ತೆ. 1:8 ಫಾರ್ಮಲ್ಲಿ ಏನಾಗಿರುತ್ತೆ ಆ ನೀರನ್ನು ಕಂಟೈನ್ ಮಾಡ್ಕೊಂಡಿರುತ್ತೆ ಅಂತಂದು ಹೇಳ್ಬೋದು. ಸೊ ಹಾಗಾಗಿ ಇನ್ ಎ ಕೆಮಿಕಲ್ ಕಾಂಪೌಂಡ್ ದ ಎಲಿಮೆಂಟ್ಸ್ ಆರ್ ಆಲ್ವೇಸ್ ಪ್ರೆಸೆಂಟ್ ಇನ್ ಎ ಡೆಫಿನೇಟ್ ಪ್ರಪೋರ್ಷನಲ್ಲಿ ಅದನ್ನು ಇರುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. H2O ಅಂದರೆ 1:8 ಫಾರ್ಮಲ್ಲೇ ಡೆಫಿನೇಟ್ ಪ್ರಪೋರ್ಷನಲ್ಲೇ ಇರುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಇಲ್ಲಿ ತೋರಿಸಿದ್ದಾರೆ ನಿಮಗೆ ಇಲ್ಲಿ ಫಿಗರ್ಸಿನ ಮೂಲಕ. ಅಮೋನಿಯಾ ಆಲ್ವೇಸ್ ಕಂಟೈನ್ಸ್ 2 ಎಲಿಮೆಂಟ್ಸ್, ನೈಟ್ರೋಜನ್ ಆ್ಯಂಡ್ ಹೈಡ್ರೋಜನ್. ಏನಂದರೆ ನೈಟ್ರೋಜನ್, H ಅಂದರೆ ಹೈಡ್ರೋಜನ್. ಸೊ ನೈಟ್ರೋಜನ್ ಮತ್ತು ಹೈಡ್ರೋಜನ್ ಕಂಬೈನ್ಡ್ ಟುಗೆದರ್ ಇನ್ ದ ಸೇಮ್ ರೇಷಿಯೋ ಆಫ್ 14:3 ಬೈ ಮಾಸ್. ಹಿಯರ್ ನೈಟ್ರೋಜನ್ ಅಟಾಮಿಕ್ ಮಾಸ್ ನಂಬರ್ ಆಫ್ ನೈಟ್ರೋಜನ್ ಈಸ್ 14 ಆ್ಯಂಡ್ H ಈಸ್ 3, 14:3 ಅಂತ ಫಾರ್ಮಲ್ಲಿ ಅದನ್ನು ಇರುತ್ತೆ. ಸೊ ಹಿಯರ್ ನೀವು 14 ಗ್ರಾಮ್ ಆಫ್ ನೈಟ್ರೋಜನ್ ಆ್ಯಂಡ್ 3 ಗ್ರಾಮ್ ಆಫ್ ಹೈಡ್ರೋಜನನ್ನು ಆ ಅಮೋನಿಯಾದಲ್ಲಿ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಸೊ ಯಾವುದೇ ಕಾರಣಕ್ಕೂ ಕೂಡ ಏನಾಗಲ್ಲ, ಅದನ್ನು ಚೇಂಜನ್ನು ಆಗಲ್ಲ, ಡೆಫಿನೇಟ್ ಪ್ರಪೋರ್ಷನಲ್ಲಿ ಅದನ್ನು ಇರುತ್ತೆ. ಸೊ ಹಾಗಾಗಿ ಲಾ ಆಫ್ ಕಾನ್ಸ್ಟೆಂಟ್ ಪ್ರಪೋರ್ಷನ್ ಸ್ಟೇಟ್ ದಟ್ ಇನ್ ಎ ಕೆಮಿಕಲ್ ಕಾಂಪೌಂಡ್ ದ ಎಲಿಮೆಂಟ್ಸ್ ಆರ್ ಆಲ್ವೇಸ್ ಪ್ರೆಸೆಂಟ್ ಇನ್ ಎ ಡೆಫಿನೇಟ್ ಪ್ರಪೋರ್ಷನ್ ಬೈ ಮಾಸ್. ಆ್ಯಂಡ್ ದೆನ್ ಸೊ Dalton's atomic theory. Here Dalton is the name of the scientist. So matter is made up of tiny particles called atoms. So according to Dalton atomic theory, all matter, whether an element or a compound or a mixture, is composed of small particles called atoms. So Dalton's ಅವರ ಪ್ರಕಾರ, ಡೆಲ್ಟನ್ ಅಟಾಮಿಕ್ ಥಿಯರಿ ಅವರ ಪ್ರಕಾರ ಅದು ಎಲಿಮೆಂಟ್ ಆಗಿರ್ಬೋದು, ಅದನ್ನು ಕಾಂಪೌಂಡನ್ನು ಆಗಿರ್ಬೋದು, ಅದನ್ನು ಮಿಕ್ಸ್ ಆಗಿ ಏನಾಗುತ್ತೆ ಒಂದು ಸ್ಮಾಲ್ ಪಾರ್ಟಿಕಲ್ಸನ್ನು ಫಾರ್ಮೇಷನ್ ಆಗುತ್ತೆ. ಅದನ್ನು ನಾವೇನಂತ ಕರಿತೀವಿ, ಆಟಮ್ಸ್ ಅಂತ ಕರಿತೀವಿ. Here the main postulates of the theory may be stated as all matter is made up of very tiny particles called atoms. ಎಲ್ಲ ಮ್ಯಾಟರು ಕೂಡ ಯಾವ ಥರ ಮೇಡಪ್ ಆಗಿರುತ್ತೆ, ಒಂದು ಟೈನಿ ಪಾರ್ಟಿಕಲ್ಸ್ಗಳಿಂದ ಫಾರ್ಮೇಷನ್ ಮೇಡಪ್ ಆಗುತ್ತೆ. ಸೊ ಅದನ್ನು ನಾವು ಏನಂತ ಕರಿತೀವಿ, ಆಟಮ್ಸ್. ಫಾರ್ ಎಕ್ಸಾಂಪಲ್ ಚಾಕ್ ಪೀಸ್, ಬೆಂಚ್, table, water. So these are all the made up of the matter. So these are all made up of very tiny particles. ಇವೆಲ್ಲವೂ ಕೂಡ ಸಣ್ಣ ಸಣ್ಣ ಕಣಗಳನ್ನು ಸೇರಿ ಏನಾಗುತ್ತೆ, ಅದನ್ನು ಒಂದು ಮ್ಯಾಟರ್ ಆಗಿ ಅದನ್ನು ಫಾರ್ಮೇಷನ್ ಆಗುತ್ತೆ. ಬೆಂಚ್ ಆಗಿರ್ಬೋದು, ಟೇಬಲ್ ಆಗಿರ್ಬೋದು, ಚಾಕ್ ಪೀಸ್ ಆಗಿರ್ಬೋದು. ಸೊ ಅದೆಲ್ಲವೂ ಕೂಡ ಏನಾಗಿರುತ್ತೆ, ಟೈನಿ ಪಾರ್ಟಿಕಲ್ಸ್ಗಳನ್ನು ಸೇರಿ ಒಂದು ಮ್ಯಾಟರನ್ನು ಆಗುತ್ತೆ. ಸೊ ಹಾಗಾಗಿ ಆಲ್ ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ಟೈನಿ ಪಾರ್ಟಿಕಲ್ಸ್. ಇಟ್ ಈಸ್ ಕಾಲ್ಡ್ ಇಟ್ ಆಸ್ ಆಟಮ್ಸ್. Atoms are indivisible and cannot be created or destroyed in a chemical reaction.
ಸೊ ಆಟಮ್ಸ್ ಅನ್ನು ಏನಾಗಿರುತ್ತೆ ಇಂಡಿವೈಸಿಬಲ್ ಅನ್ನು ಆಗಿರುತ್ತೆ. ಸೊ ಇಟ್ಸ್ ಕ್ಯಾನ್ ಬಿ ಕ್ರಿಯೇಟೆಡ್ ಆರ್ ಡಿಸ್ಟ್ರಾಯ್ಡ್ ಇಟ್ಸ್ ಕೆನಾಟ್ ಬಿ ಕ್ರಿಯೇಟೆಡ್ ಆರ್ ಡಿಸ್ಟ್ರಾಯ್ಡ್ ಇನ್ ಎ ಕೆಮಿಕಲ್ ರಿಯಾಕ್ಷನ್. ನೀವು ನೋಡಿದರೆ ಆ್ಯಕ್ಟಿವಿಟಿಯ ಮೂಲಕ ಒಂದು ಕೆಮಿಕಲ್ ರಿಯಾಕ್ಷನಿನ ಮೂಲಕ ಅದನ್ನು ಕ್ರಿಯೇಟು ಕೂಡ ಆಗಿಲ್ಲ, ಅಲ್ಲಿ ಡೆಸ್ಟ್ರಾಯ್ನೂ ಆಗಲ್ಲ. ಹೇಗಿರುತ್ತೆ ಅದನ್ನ ಏನಾಗಿರುತ್ತೆ ಹಾಗೇ ಇರುತ್ತೆ. ಫಾರ್ ಎಕ್ಸಾಂಪಲ್ ಬರ್ನಿಂಗ್ ಆಫ್ ಪೇಪರ್. ನೀವು ಪೇಪರನ್ನು ನೀವು ಬರ್ನ್ ಮಾಡಿದಾಗ ಏನಾಗುತ್ತೆ, ಆ ಪೇಪರನ್ನು ಸುಟ್ಟು ಹೋಗುತ್ತೆ. ಆ ಪೇಪರನ್ನು ಸುಟ್ಟು ಹೋಗುತ್ತೆ ಅಷ್ಟೇ, ಆದರೆ ಅದರ ತೂಕ ಆಗಿರ್ಬೋದು ಏನಾಗಲ್ಲ, ಅದನ್ನು ಕಡಿಮೆ ಆಗಲ್ಲ. ಸೊ ಅಲ್ಲಿ ಏನಾಗುತ್ತೆ, ಆ ಬರ್ನ್ ಮಾಡಿರ್ತಕ್ಕಂತಹ ಪೇಪರಿಂದ ಏನಾಗುತ್ತೆ ಹೊಗೆಯನ್ನು ಬರುತ್ತೆ. ಆ ಬಂದಿರತಕ್ಕಂಥ ಹೊಗೆ ಯಾವುದು, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಸೊ ಆ ಒಂದು ಕಾರ್ಬನನ್ನು ಏನಾಗಿರುತ್ತೆ, ಕಾರ್ಬನ್ ರೂಪದಲ್ಲಿ ಪೇಪರಿನ ಇರುತ್ತೆ, ಆಕ್ಸಿಜನ್ ರೂಪದಲ್ಲಿ ಏನಿರುತ್ತೆ ಅಲ್ಲಿ ಫ್ಯೂಮ್ಸನ್ನು ಇರುತ್ತೆ. ಸೊ ಇಟ್ಸ್ ಕ್ಯಾನ್ ಬಿನ್ ಪ್ರೆಸೆಂಟ್ ಇನ್ ಟು ದ ಅಟ್ಮಾಸ್ಫಿಯರ್. ನಾವು ಪೇಪರನ್ನು ಬರ್ನ್ ಮಾಡಿದರೆ ಅದರ ಬಂದಿರತಕ್ಕಂಥ ಏನು ಹೊಗೆಯನ್ನು ಇರುತ್ತೆ ಅದನ್ನು ಕಾರ್ಬನ್ ಡೈಆಕ್ಸೈಡ್ ರೂಪದಲ್ಲಿ ನಮ್ಮ ಅಟ್ಮಾಸ್ಫಿಯರಲ್ಲಿ ಹಾಗೇ ಇರುತ್ತೆ. ಸೊ ನಾವು ಆ ಪೇಪರನ್ನು ಹೊಸದಾಗಿರ್ತಕ್ಕಂತಹ ಪೇಪರಾಗಿ ಅದನ್ನು ಕ್ರಿಯೇಟು ಮಾಡೋಕ್ಕಾಗಲ್ಲ, ಅದು ಡೆಸ್ಟ್ರಾಯ್ ಆಗಿದೆ ಅಂತಲೂ ಕೂಡ ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ಸುಟ್ಟು ಹೋಗಿರ್ತಕ್ಕಂತಹ ಪೇಪರನ್ನು ಮತ್ತೆ ನಾವು ಒರಿಜಿನಲ್ ಪೊಸಿಷನಲ್ಲಿ ಅದನ್ನು ತಗೊಳೋಕ್ಕೆ ಆಗಲ್ಲ. ಸೊ ಹಾಗಾಗಿ ಅಟಮ್ಸ್ ಕೆನಾಟ್ ಬಿ ಕ್ರಿಯೇಟೆಡ್ ಆ್ಯಂಡ್ ನಾಟ್ ಬಿ ಡೆಸ್ಟ್ರಾಯ್ಡ್. ಅಂದರೆ ಅದರಿಂದ ಬಂದಿರತಕ್ಕಂಥ ಏನು ಹೊಗೆ ಇರುತ್ತೋ ಅದನ್ನು ಕಾರ್ಬನ್ ಡೈಆಕ್ಸೈಡ್ ರೂಪದಲ್ಲಿ ನಮ್ಮ ಅಟ್ಮಾಸ್ಫಿಯರಲ್ಲಿ ಹಾಗೇ ಇರುತ್ತೆ. ಹಾಗಾಗಿ ಆಟಮ್ಸ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ಆ್ಯಂಡ್ ನಾಟ್ ಬಿ ಡೆಸ್ಟ್ರಾಯ್ಡ್. ಸೊ ಆಟಮ್ಸ್ ಆಫ್ ಎ ಗಿವನ್ ಎಲಿಮೆಂಟ್ ಆರ್ ಸಿಮಿಲರ್ ಇನ್ ಮಾಸ್ ಆ್ಯಂಡ್ ಪ್ರಾಪರ್ಟೀಸ್. ಕೊಟ್ಟಿರ್ತಕ್ಕಂತಹ ಏನು ಎಲಿಮೆಂಟನ್ನು ಇರುತ್ತೋ ಆ ಎಲಿಮೆಂಟಿನ ಆಟಮನ್ನು ತೂಕ ಮತ್ತು ಪ್ರಾಪರ್ಟಿ ಎರಡೂ ಕೂಡ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ. So atoms of different elements have different mass and properties. So you have to see the different elements. ಬೇರೆ ಎಲಿಮೆಂಟ್ಸ್ 118 ಎಲಿಮೆಂಟ್ಸನ್ನು ಇದ್ದಾವೆ. 118 ಎಲಿಮೆಂಟ್ಸಿನ ಒಂದು ತೂಕ ಮತ್ತು ಅದರದ್ದು ಗುಣ ಎಲ್ಲವೂ ಕೂಡ ಏನಾಗಿರ್ತವೆ, ಭಿನ್ನವಾಗಿರುತ್ತೆ. So all atoms of different elements have different mass and properties. Atoms combine in small whole number ratio to form a compounds. ಸೊ ಒಂದೊಂದು ಆಟಮ್ ಕೂಡ ಏನಾಗಿರುತ್ತೆ, ಒಂದು ಆಟಮನ್ನು ಇನ್ನೊಂದು ಆಟಮ್ ಜೊತೆಯನ್ನು ಸೇರಿ ಅಲ್ಲಿ ಏನಾಗುತ್ತೆ, ಅಲ್ಲಿ 1:2 ಫಾರ್ಮಲ್ಲಿ ಸೇರಿ ಒಂದು ಕಾಂಪೌಂಡ್ ಆಗಿ ಫಾರ್ಮೇಷನ್ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಫಾರ್ ಎಕ್ಸಾಂಪಲ್ ವಾಟರ್ 1:8 ಫಾರ್ಮಲ್ಲಿ ವಾಟರನ್ನು ಸೇರಿ ಏನಾಗುತ್ತೆ, ಇಲ್ಲಿ ಕಾಂಪೌಂಡ್ ಆಗಿ ಫಾರ್ಮೇಷನ್ ಆಗುತ್ತೆ. ಮೋರ್ ದೆನ್ ಒನ್ ಎಲಿಮೆಂಟ್ ಇಟ್ ಈಸ್ ಕಾಲ್ಡ್ ಇಟ್ ಆ್ಯಸ್ ಆನ್ ಕಾಂಪೌಂಡ್. ಫಾರ್ ಎಕ್ಸಾಂಪಲ್ ವಾಟರ್, H2O, ಮೀಥೇನ್, CH4. ಸೊ ಒಂದಕ್ಕಿಂತ ಹೆಚ್ಚಾಗಿರ್ತಕ್ಕಂಥ ಎಲಿಮೆಂಟನ್ನಾಗಿ ಕಂಬೈನನ್ನಾಗಿ ಆಗುತ್ತೆ, ಅಲ್ಲಿ ಕಾಂಪೌಂಡ್ ಆಗಿ ಅಲ್ಲಿ ಫಾರ್ಮೇಷನ್ ಆಗ್ತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ. In a given compound, the relative number and kind of atoms are constant. ಆ ಕೊಟ್ಟಿರ್ತಕ್ಕಂತಹ ಏನು ಕಾಂಪೌಂಡನ್ನು ಇರುತ್ತೆ ಅದ್ರದ್ದು ನಂಬರ್ ಆಗಿರ್ಬೋದು, ಸೊ ಅದ್ರ ಕೈಂಡ್ ಆಫ್ ಆಟಮ್ ಆಗಿರ್ಬೋದು, ಅದೇನಾಗಿರುತ್ತೆ ಕಾನ್ಸ್ಟೆಂಟನ್ನು ಆಗಿರುತ್ತೆ. ಆ್ಯಂಡ್ ದೆನ್ ಆಟಮ್ಸ್. ಸೊ ಆಟಮ್ ಈಸ್ ಎ ಸ್ಮಾಲೆಸ್ಟ್ ಪಾರ್ಟಿಕಲ್ಸ್ ಆಫ್ ಎನ್ ಎಲಿಮೆಂಟ್ that may not exist independently and retain all its chemical properties. So atoms are very small. It is not possible to see with our naked eyes. ಆಟಮ್ಸನ್ನು ಏನಾಗಿರುತ್ತೆ ಬಹಳಷ್ಟು ಚಿಕ್ಕದಾಗಿರುತ್ತೆ, ನಾವು ಅದನ್ನು ಬರಿಗಣ್ಣಲ್ಲಿ ಅದನ್ನು ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. ಸೊ ಇಟ್ ಈಸ್ ನಾಟ್ ಪಾಸಿಬಲ್ ಟು ಸಿ ವಿತ್ ದ ಹೆಲ್ಪ್ ಆಫ್ ಮೈಕ್ರೋಸ್ಕೋಪ್ ಆಲ್ಸೋ. ನಾವು ಅದು ಎಷ್ಟು ಚಿಕ್ಕದಾಗಿರುತ್ತಪ್ಪ ಅಂದರೆ ನಾವು ಅದನ್ನು ಮೈಕ್ರೋಸ್ಕೋಪಿನ ಮೂಲಕನೂ ಕೂಡ ನಾವು ಅದಕ್ಕೆ ನೋಡೋಕ್ಕೆ ಸಾಧ್ಯ ಇಲ್ಲ. ಸೊ ಹೌ ಟು ನೋ ಹೌ ಮೆನಿ ಆಟಮ್ಸ್ ಆರ್ ಪ್ರೆಸೆಂಟ್ ಇನ್ ದ ಎಲಿಮೆಂಟ್. ಆದರೆ ಒಂದು ಎಲಿಮೆಂಟಲ್ಲಿ ಎಷ್ಟು ಆಟಮ್ಸ್ ಇದೆ ಅಂತ ನಾವು ಯಾವ ಥರ ಗುರುತು ಹಿಡಿತೀವಿ ಅಂದರೆ ಟು ಗಿವ್ ದ ಸ್ಟ್ಯಾಂಡರ್ಡ್ ಸೂಟೇಬಲ್ ಯೂನಿಟ್. ಅದಕ್ಕೆ ಒಂದು ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥ ಒಂದು ಸೂಟೇಬಲ್ ಯೂನಿಟನ್ನು ಕೊಟ್ಟು ಏನು ಹೇಳ್ತೀವಿ, ಇದರಲ್ಲಿ ಇಷ್ಟು ಆಟಮ್ಸ್ಗಳನ್ನು ಇದ್ದೇವೆ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಹೈಡ್ರೋಜನ್, ದ ಅಟಾಮಿಕ್ ನಂಬರ್ ಆಫ್ ಹೈಡ್ರೋಜನ್ ಈಸ್ 1. ಹೀಲಿಯಮ್, ಅಟಾಮಿಕ್ ನಂಬರ್ ಆಫ್ ಹೀಲಿಯಮ್ ಈಸ್ 2. ಸೊ ದಿಸ್ ನಂಬರ್ಸ್ ಆರ್ ಸೂಟೇಬಲ್ ಟು ದಟ್ ಆಫ್ ದ ಎಲಿಮೆಂಟ್. ಈ ನಂಬರ್ಸನ್ನು ಏನಾಗಿರುತ್ತೆ ಇದಕ್ಕೆ ಸೂಟೇಬಲ್ ಆಗಿರುತ್ತೆ. ಸೊ ಹಾಗಾಗಿ ಹೈಡ್ರೋಜನ್ ಬಹಳಷ್ಟು ಹಗುರವಾಗಿರ್ತಕ್ಕಂಥ ಒಂದು ಎಲಿಮೆಂಟ್ ಆಗಿರೋದ್ರಿಂದ ಸೊ ಅದಕ್ಕೆ ಸೂಟೇಬಲ್ ಆಗತಕ್ಕಂಥ ನಂಬರ್ ಯಾವುದು 1. ಸೊ ಹಾಗಾಗಿ ಇಟ್ಸ್ ಅಟಾಮಿಕ್ ನಂಬರ್ ಈಸ್ 1. ಹೀಲಿಯಮ್, ಇಟ್ಸ್ ಅಟಾಮಿಕ್ ನಂಬರ್ ಈಸ್ 2. ಸೊ ಈ ಥರ 118 ಎಲಿಮೆಂಟ್ಸಿಗೂ ಕೂಡ ಸೊ ಅದರದ್ದೇ ಆಗಿರ್ತಕ್ಕಂಥ ಒಂದು ಸೂಟೇಬಲ್ ಆಗಿರ್ತಕ್ಕಂಥ ಸ್ಟ್ಯಾಂಡರ್ಡ್ ಯೂನಿಟನ್ನು ಕೊಟ್ಟು ಏನು ಮಾಡಿದ್ದಾರೆ, ಸೊ ಇದರಲ್ಲಿ ಇಷ್ಟು ಆಟಮ್ಸ್ಗಳನ್ನು ಇರುತ್ತೆ ಅಂತಂದು ಕನ್ಸಿಡರ್ ಮಾಡಿದ್ದಾರೆ. ಆಟಮ್ಸ್ ಆರ್ ವೆರಿ ಸ್ಮಾಲ್ ಇನ್ ಸೈಜ್ ಆ್ಯಂಡ್ ಸ್ಮಾಲರ್ ದೆನ್ ಎನಿಥಿಂಗ್ ವಿ ಕ್ಯಾನ್ ಇಮ್ಯಾಜಿನ್ ಆರ್ ಕಂಪೇರ್ ವಿತ್. ಫಾರ್ ಎಕ್ಸಾಂಪಲ್ ಅಟಾಮಿಕ್ ರೇಡಿಯಸ್ ಈಸ್ ಮೆಜರ್ಡ್ ಇನ್ ದ ನ್ಯಾನೋಮೀಟರ್. ಅಟಾಮಿಕ್ ರೇಡಿಯಸನ್ನು ಮೆಜರ್ ಮಾಡಬೇಕಂದ್ರೆ ನ್ಯಾನೋಮೀಟರಿಂದ ಮೆಜರ್ ಮಾಡ್ತಾರೆ. ಸೊ 1 ನ್ಯಾನೋಮೀಟರ್ ಈಸ್ ಈಕ್ವಲ್ ಟು ದಟ್ ಆಫ್ ದ 10⁻⁻⁹ ಮೀಟರ್ ಆರ್ 1 ಮೀಟರ್ ಈಸ್ ಈಕ್ವಲ್ ಟು 10⁻⁹ ಮೀಟರ್.
For example, the atomic radius atom of hydrogen is 10 to the power of minus 10 meter. The radius of molecule of water is 10 to the power of minus 9 meter. ಸೊ ಇದ್ರದ್ದು ರೇಡಿಯಸ್ ಅನ್ನು ಏನಾಗಿರುತ್ತೆ ಇಷ್ಟಿಷ್ಟು ಇರುತ್ತೆ. ಹೈಡ್ರೋಜನ್ ಇಂದು 10 to the power of minus 10 ಇದ್ರೆ ವಾಟರ್ ಇಂದು 10 to the power of minus 9 ಮೀಟರ್ ರೇಡಿಯಸ್ ಅನ್ನು ಅದ್ರದ್ದು ಇರುತ್ತೆ ಅಂತಂದು ಹೇಳ್ತಾರೆ. ಆ್ಯಂಡ್ ಸಿಂಬಲ್ಸ್ ಆಫ್ ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್. ಸೊ ಪ್ರತಿಯೊಂದು ಎಲಿಮೆಂಟಿಗೂ ಕೂಡ ಏನು ಮಾಡಿದ್ದಾರೆ ಅಂದರೆ ಸಿಂಬಲ್ಸನ್ನು ಕನ್ಸಿಡರ್ ಮಾಡಿದ್ದಾರೆ. ದ ಸಿಂಬಲ್ಸ್ ಆಫ್ ಎಲಿಮೆಂಟ್ಸ್ ಆರ್ ರೆಪ್ರೆಸೆಂಟೆಡ್ ಬೈ ಲೆಟರ್ಸ್. ಆ ಎಲಿಮೆಂಟ್ಸಿನ ಸಿಂಬಲನ್ನು ಏನು ಮಾಡಿದ್ದಾರೆ ಅಂದರೆ ಲೆಟರ್ಸಿಂದ ಅದನ್ನು ರೆಪ್ರೆಸೆಂಟೇಷನ್ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. The symbols of some elements are represented by one letter and the symbol of some elements are represented by the two letters. ಸೊ ಇಲ್ಲಿ ನಾವು ಏನಪ್ಪ ಸ್ವಲ್ಪ ಭಿನ್ನವಾಗಿ ನೋಡ್ತೀವಿ ಅಂದರೆ ಕೆಲವೊಂದು ಎಲಿಮೆಂಟಿನ ಸಿಂಬಲ್ಸನ್ನು ಬರೀ ಒಂದೇ ಒಂದು ಲೆಟರಿಂದ ರೆಪ್ರೆಸೆಂಟ್ ಮಾಡಿದ್ದಾರೆ. ಇನ್ನೊಂದು ಕೆಲವೊಂದು ಎಲಿಮೆಂಟ್ಸನ್ನು 2 ಲೆಟರಿಂದ ಇಲ್ಲಿ ರೆಪ್ರೆಸೆಂಟ್ ಮಾಡಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತೀವಿ. So if the symbols has only one letter, it should be written as capital letter, and if the symbol has 2 letters, then the first letter should be capital and the second letter should be small letter. ಸೊ ನಾವು ಯಾವುದೇ ಒಂದು ಇಲ್ಲಿ ಕೊಟ್ಟಿದ್ದೆ ಅಲ್ಯೂಮಿನಿಯಂ, ಆರ್ಗನ್, ಬೇರಿಯಂ, ಬೋರಾನ್, ಬ್ರೋಮಿನ್, ಕ್ಯಾಲ್ಶಿಯಂ, ಕಾರ್ಬನ್, ಕ್ಲೋರಿನ್ ಇವೆಲ್ಲವೂ ಕೂಡ ಎಲಿಮೆಂಟ್ಸ್. ಸೊ ಈ ಒಂದು ಎಲಿಮೆಂಟ್ಸನ್ನು ಏನಿದ್ದಾವೋ ಆ ಎಲಿಮೆಂಟ್ಸ್ಗಳ ಏನು ಸಿಂಬಲ್ಸ್ಗಳನ್ನು ಇದ್ದಾವೋ ಕೆಲವೊಂದು 2 ಇದ್ದಾವೆ, ಕೆಲವೊಂದು 1 ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅದರಲ್ಲಿ ಫಸ್ಟ್ ಲೆಟರ್ ಶುಡ್ ಬಿ ಕ್ಯಾಪಿಟಲ್ ಆ್ಯಂಡ್ ಸೆಕೆಂಡ್ ಲೆಟರ್ ಶುಡ್ ಬಿ ಸ್ಮಾಲ್. ಸೊ ನಾವು ಫಸ್ಟ್ ಲೆಟರನ್ನು ಕ್ಯಾಪಿಟಲ್ ಆಗಿ ಬರೆದಿದ್ದೀವಿ, ಸೆಕೆಂಡ್ ಲೆಟರ್ ಏನು ಮಾಡಿರ್ತೀವಿ ನಾವು ಸ್ಮಾಲ್ ಲೆಟರ್ ಆಗಿ ನಾವು ಅದನ್ನು ಬರೀತೀವಿ. ಸೊ ವೈ ಇಟ್ಸ್ ಕ್ಯಾನ್ ಬಿ ಯೂಸ್ ದ 2 ಲೆಟರ್ಸ್. ಯಾಕೆ ನಾವು ಇಲ್ಲಿ 2 ಲೆಟರ್ಸ್ಗಳನ್ನು ಯೂಸ್ ಮಾಡ್ತೀವಿ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಅಲ್ಯೂಮಿನಿಯಂ ಮತ್ತು ಆರ್ಗನ್ ಇದೆ, ಎರಡೂ ಕೂಡ ಏನಾಗಿದೆ ಇಟ್ಸ್ ಕ್ಯಾನ್ ಬಿ ಸ್ಟಾರ್ಟ್ ವಿತ್ ದ ಫಸ್ಟ್ ಲೆಟರ್ ಸ್ಟಾರ್ಟ್ ವಿತ್ ದ ಸೇಮ್ ಲೆಟರ್ ಎ. ಫಸ್ಟ್ ಲೆಟರನ್ನು ಸೇಮ್ ಲೆಟರಿಂದ ಸ್ಟಾರ್ಟ್ ಆಗಿದೆ ಎ ಮತ್ತು ಎ ಅಂತ. ಸೊ ಹಾಗಾಗಿ ನಾವು ಇದರ ಸಿಂಬಲ್ ಎರಡೂ ಕೂಡ ನಾವು ಎ ಅಂತ ಬರೆದ್ರೆ ಇಲ್ಲಿ ನಮಗೇನಾಗುತ್ತೆ, ಇಲ್ಲಿ ಕನ್ಫ್ಯೂಸ್ಡನ್ನು ಆಗುತ್ತೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಇಲ್ಲಿ ಸೆಕೆಂಡ್ ಸಿಂಬಲನ್ನು ಯೂಸ್ ಮಾಡಿ AR ಅಂತ ಹೇಳಿದಾಗ ಇಟ್ಸ್ ಕ್ಯಾನ್ ಬಿ ಈಸಿಲಿ ಐಡೆಂಟಿಫೈಡ್ ಅಟ್ AL ಮೀನ್ಸ್ ಅಲ್ಯೂಮಿನಿಯಂ, AR ಮೀನ್ಸ್ ಆರ್ಗನ್. ಸೊ ದಟ್ಸ್ ವೈ ವಿ ಯೂಸ್ ದ 2 letters of the element. ಆ್ಯಂಡ್ ಫಸ್ಟ್ ಲೆಟರ್ ಶುಡ್ ಬಿ ಕ್ಯಾಪಿಟಲ್ ಆ್ಯಂಡ್ ದ ಸೆಕೆಂಡ್ ಲೆಟರ್ ಶುಡ್ ಬಿ ಸ್ಮಾಲ್. ಸೊ ಹಾಗಾಗಿ ನಾವು ಏನು ಮಾಡ್ತೀವಿ, ಫಸ್ಟ್ ಲೆಟರನ್ನು ಕ್ಯಾಪಿಟಲ್ ಬರಿತೀವಿ, ಸೆಕೆಂಡ್ ಲೆಟರನ್ನು ಸ್ಮಾಲ್ ಮಾಡ್ತೀವಿ. ಸೊ ಅಲ್ಯೂಮಿನಿಯಂ, ಆರ್ಗನ್, ದ ಸಿಂಬಲ್ ಆಫ್ ಅಲ್ಯೂಮಿನಿಯಂ ಈಸ್ AL, ಸಿಂಬಲ್ ಆಫ್ ಆರ್ಗನ್ ಈಸ್ AR, ಬೇರಿಯಮ್ ಈಸ್ BA, ಬೋರಾನ್ ಈಸ್ B, ಎಕ್ಸೆಟ್ರಾ. ಆ್ಯಂಡ್ ಎಲಿಮೆಂಟ್ ನೈಟ್ರೋಜನ್, ದ ಸಿಂಬಲ್ ಆಫ್ ನೈಟ್ರೋಜನ್ ಈಸ್ N, ಆಕ್ಸಿಜನ್ ಈಸ್ O. Here potassium, the symbol of potassium is K. Here Latin name are used. Some elements are start with the more than the 2 or 3 more than the 3 or 4 elements are start with the same letter, so it can be used with the Latin names. ಕೆಲವೊಂದು ಎಲಿಮೆಂಟ್ಸ್ಗಳ ಏನು ಸ್ಟಾರ್ಟಿಂಗ್ ಲೆಟರನ್ನು ಇರುತ್ತೋ ಆ ಸ್ಟಾರ್ಟಿಂಗ್ ಲೆಟರನ್ನು ಒಂದೇ ಲೆಟರಿಂದ ಅದನ್ನು ಸ್ಟಾರ್ಟ್ ಆದರೆ ಸೊ ಅದನ್ನು ನಾವು ಏನು ಮಾಡ್ತೀವಿ, ಇಲ್ಲಿ ಲ್ಯಾಟಿನ್ ನೇಮನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಪೊಟ್ಯಾಷಿಯಮ್, ಪೊಲೋನಿಯಮ್, ಪ್ಲ್ಯಾಟಿನಮ್, ಫಾಸ್ಫರಸ್ ಈ ಥರ 3 ಇಂದ 4 ಆಗಿರ್ತಕ್ಕಂಥ ಎಲಿಮೆಂಟ್ಸನ್ನು ಒಂದೇ ಲೆಟರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನಾವು ಕೆಲವೊಂದು ಎಲಿಮೆಂಟ್ಸ್ಗಳನ್ನು ಸಿಂಬಲ್ ಲ್ಯಾಟಿನ್ ವರ್ಡನ್ನು ಇಲ್ಲಿ ನಾವು ಯೂಸ್ ಮಾಡ್ತೀವಿ. ಪೊಟ್ಯಾಷಿಯಮ್ ಈಸ್ K, ಸಿಲಿಕಾನ್ ಈಸ್ Si, ಸಿಲ್ವರ್ ಈಸ್ Ag, ಸೋಡಿಯಮ್, ದ ಸಿಂಬಲ್ ಆಫ್ ಸೋಡಿಯಮ್ ಈಸ್ Na, sulfur is S, uranium is U, and the copper is, the symbol of copper is Cu, fluorine is F, gold is Au, hydrogen is H, iodine is I, iron is Fe, lead is Pb, and magnesium is Mg. Atomic mass. So since atoms are very small in size, its mass is very small and determining its mass is very difficult. ಆಟಮನ್ನು ಬಹಳಷ್ಟು ಚಿಕ್ಕದಾಗಿರುತ್ತೆ, ಸೊ ಅದ್ರ ಮಾಸನ್ನು ಡಿಟರ್ಮೈನ್ ಮಾಡೋದು ಬಹಳಷ್ಟು ಡಿಫಿಕಲ್ಟ್ ಆಗಿದೆ. ಸೊ ಹಾಗಾಗಿ ದ ಮಾಸ್ ಆಫ್ ಎನ್ ಆಟಮ್ ಈಸ್ ಕಂಪೇರ್ಡ್ ವಿತ್ ದ ಮಾಸ್ ಆಫ್ ಎ ಸ್ಟ್ಯಾಂಡರ್ಡ್ ಆಟಮ್. ಯಾವುದೇ ಆಟಮಿಂದು ಮಾಸನ್ನು ಯಾವುದರಿಂದ ಕಂಪೇರ್ ಮಾಡ್ತಾರೆ, ಆ ಒಂದು ಸ್ಟ್ಯಾಂಡರ್ಡ್ ಆಟಮಿನ ಮೂಲಕ ಮಾಸ್ ಆಫ್ ಎ ಸ್ಟ್ಯಾಂಡರ್ಡ್ ಆಟಮಿಂದ ಅದನ್ನು ನಾವು ಏನು ಮಾಡ್ತೀವಿ, ಅದನ್ನು ಡಿಟರ್ಮೈನನ್ನು ಮಾಡ್ತೀವಿ. For example, the atom which is considered as a standard atom for comparing the masses of other atoms is carbon-12 atom, whose atomic mass is 12, atomic mass unit. For example,
So the atom which is considered as tandem atom for comparing the mass of other atoms is carbon 12. ಕಾರ್ಬನ್ ಇಂದ ಅಟಾಮಿಕ್ ಮಾಸ್ ನಂಬರ್ ಏನಿದೆ 12 ಅನ್ನ ಇದೆ. ಸೊ ಈ ಒಂದು ಕಾರ್ಬನ್ ಆಟಮನ್ನು ಅಟಾಮಿಕ್ ಮಾಸ್ ನಂಬರ್ 12 ಆಗಿರೋದ್ರಿಂದ whose ಅಟಾಮಿಕ್ ಮಾಸ್ ಈಸ್ 12u. ಅದರದ್ದು ಅಟಾಮಿಕ್ ಮಾಸನ್ನು ಯಾವುದರಿಂದ ಕನ್ಸಿಡರ್ ಮಾಡ್ತೀವಿ? 12u ಇಂದ ಕನ್ಸಿಡರ್ ಮಾಡ್ತೀವಿ. ಹಿಯರ್ ಒನ್ ಅಟಾಮಿಕ್ ಮಾಸ್ ಯೂನಿಟ್ ಈಸ್ ದ ಮಾಸ್ ಆಫ್ 1/12 ಆಫ್ ದ ಮಾಸ್ ಆಫ್ ದ ಕಾರ್ಬನ್ 12 ಆಟಮ್. ಸೊ ಇಲ್ಲಿ ಒಂದು ಅಟಾಮಿಕ್ ಮಾಸ್ ಯೂನಿಟ್ ಆಫ್ ಕಾರ್ಬನನ್ನು ಅದರದ್ದು ಮಾಸ್ ಎಷ್ಟಾಗಿರುತ್ತೆ? 1/12 ಮಾಸ್ ಆಫ್ ಕಾರ್ಬನ್ 12 ಆಟಮನ್ನು ಆಗಿರುತ್ತೆ. ಸೊ ಹಾಗಾಗಿ ದ ಅಟಾಮಿಕ್ ಮಾಸ್ ಆಫ್ ಎಲಿಮೆಂಟ್ ಈಸ್ ಡಿಫೈನ್ಡ್ ಆ್ಯಸ್ ದ ಆವ್ರೇಜ್ ಮಾಸ್ ಆಫ್ ಒನ್ ಆಟಮ್ ಆಫ್ ಎಲಿಮೆಂಟ್ ವಿತ್ 1/12 ಮಾಸ್ ಆಫ್ ಕಾರ್ಬನ್ 12 ಐಸೋಟೋಪ್. ಒಂದು ಕಾರ್ಬನನ್ನು 12 ಪೆನ್ನನ್ನು ಇದ್ದಾವೆಪ್ಪ ಅಂದರೆ ಸೊ ಆ 12 ಪೆನ್ನನ್ನು ಏನು ಮಾಡ್ತೀವಿ? 1 ಡಜನ್ ಅಂತ ಇಲ್ಲಿ ನಾವು ಕನ್ಸಿಡರ್ ಮಾಡ್ತೀವಿ. 12 ಪೆನ್ ಈಸ್ ಈಕ್ವಲ್ ಟು ದಟ್ ಆಫ್ ದ 1 ಡಜನ್. ಸೊ ಹಾಗಾಗಿ 1/12 ಮಾಸ್ ಆಫ್ ದ ಕಾರ್ಬನ್ 12 ಐಟಮ್ ಅಂತಂದು ಇದನ್ನು ಮಾಸ್ ಆಫ್ ಎನ್ ಎಲಿಮೆಂಟನ್ನು ಕನ್ಸಿಡರ್ ಮಾಡ್ತೀವಿ. ಸೊ ಹಾಗಾಗಿ ದ ಅಟಾಮಿಕ್ ಮಾಸ್ ಆಫ್ ಎನ್ ಎಲಿಮೆಂಟ್ ಈಸ್ ಡಿವೈಸ್ಡ್ ಆ್ಯಸ್ ದ ಆವ್ರೇಜ್ ಮಾಸ್ ಆಫ್ ಎನ್ ಆಟಮ್ ಆಫ್ ಎನ್ ಎಲಿಮೆಂಟ್ ಕಂಪೇರ್ಡ್ ಟು 1/12 ಆಫ್ ದ ಮಾಸ್ ಆಫ್ ಕಾರ್ಬನ್ 12 ಆಟಮ್. For example, atomic mass of some elements: hydrogen is 1, carbon is 12, nitrogen is 14, oxygen is 16, sodium is 23, magnesium is 24, aluminum is 24, sulfur 32, chlorine 35.5, calcium is 40, etc. And then molecule. A molecule is the smallest particle of an element or compound which exists independently and shows all the properties of the substance. ಸೊ ಈ ಮಾಲಿಕ್ಯೂಲ್ ಒಂದು ಎಲಿಮೆಂಟಲ್ಲಿ ಇರ್ತಕ್ಕಂತಹ ಒಂದು ಸ್ಮಾಲೆಸ್ಟ್ ಪಾರ್ಟಿಕಲ್ ಅಥವಾ ಕಾಂಪೌಂಡ್. ಇದನ್ನ ಇಂಡಿಪೆಂಡೆಂಟ್ ಆಗಿ ಅದನ್ನು ಎಕ್ಸಿಸ್ಟನ್ನು ಮಾಡಿ ಅದರದ್ದು ಗುಣವನ್ನು ನಾವು ಏನು ಮಾಡ್ತೀವಿ? ಇದನ್ನು ಇಂಡಿಪೆಂಡೆಂಟ್ಲಿ ಎಕ್ಸಿಸ್ಟನ್ನು ಮಾಡ್ತೀವಿ. ಆ್ಯಂಡ್ ಶೋಸ್ ಆಲ್ ದ ಪ್ರಾಪರ್ಟೀಸ್ ಆಫ್ ದಟ್ ಸಬ್ಸ್ಟೆನ್ಸ್. ಸೊ ಆ ಒಂದು ಸಬ್ಸ್ಟೆನ್ಸಿಂದ ಎಲ್ಲ ಗುಣವನ್ನು ಅಲ್ಲಿ ನಾವು ತೋರಿಸ್ತೀವಿ. A molecule is a group of 2 or more elements that are held together by attractive forces. ಇಲ್ಲಿ ನೋಡ್ರಿ, ಇಲ್ಲಿ ಕೊಟ್ಟಿರ್ತಕ್ಕಂತಹ ಡಯಾಗ್ರಾಮ್ಸನ್ನು ಈ ಮಾಲಿಕ್ಯೂಲನ್ನು ಯಾವ ಥರ ಇದ್ದಾವೆ ಅಂದರೆ ಒಂದು ಗ್ರೂಪ್ ಆಗಿ ಅಥವಾ 2 or more ಎಲಿಮೆಂಟ್ಸನ್ನು ಕಂಬೈನ್ ಆಗಿ ಏನಾಗುತ್ತೆ? ಒಂದು ಅಟ್ರಾಕ್ಟಿವ್ ಫೋರ್ಸನ್ನು ಅಟ್ರಾಕ್ಷನನ್ನು ಮಾಡಿಕೊಂಡು ಒಂದಕ್ಕೊಂದು ಅಟ್ರಾಕ್ಷನನ್ನು ಮಾಡಿ ಏನಾಗುತ್ತೆ? ಒಂದು ಮಾಲಿಕ್ಯೂಲನ್ನು ಫಾರ್ಮೇಷನ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಎನ್ ಅಂದರೆ N2. ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ನೈಟ್ರೋಜನ್ ಈಸ್ N2. ಆಕ್ಸಿಜನ್ ಈಸ್ O2. ಇಲ್ಲಿ COO ಅಂದರೆ CO2 ಕಾರ್ಬನ್ ಡೈಆಕ್ಸೈಡ್. CO2. Atoms of the same elements or different elements can join together to form a molecules. ಸೇಮ್ ಎಲಿಮೆಂಟ್ ಆಗಿರ್ಬೋದು HHOO NN CL. ಸೊ ಸೇಮ್ ಎಲಿಮೆಂಟ್ ಆಗಿರ್ಬೋದು ಅಥವಾ COO ಆಗಿರ್ಬೋದು, CH ಆಗಿರ್ಬೋದು. ಸೇಮ್ ಎಲಿಮೆಂಟ್ ಅಥವಾ ಡಿಫ್ರೆಂಟ್ ಎಲಿಮೆಂಟನ್ನು ಆಗಿರ್ಬೋದು. ಸೊ ಅದನ್ನು ಕಂಬೈನನ್ನು ಆಗಿ ಜಾಯಿನನ್ನು ಆಗಿ ಒಂದಕ್ಕೊಂದು ಒಂದು ಮಾಲಿಕ್ಯೂಲನ್ನು ಏನು ಫಾರ್ಮೇಷನ್ ಆಗುತ್ತೆ ಸೊ ಅದನ್ನೇ ನಾವೇನಂತ ಕರಿತೀವಿ? ಮಾಲಿಕ್ಯೂಲ್ ಅಂತ ಹೇಳ್ತೀವಿ. Okay dear students, today we shall discuss about the importance of laws of chemical combination, law of constant proportion, Dalton atomic theory, atom, symbols of atoms of different elements, atomic mass and molecule. Okay, thank you.